7:10 ಇವತ್ತು ಎದ್ದಿದ್ದು 6:15 ಹಾಗಾಗಿ ಕೆಲಸಗಳು ಆಗ್ತಾಯಿಲ್ಲ. ಪಾತ್ರೆ ಒಂದು ತೆಗೆದಿಟ್ಟೆ, ಬಿಸಿ ನೀರೊಂದು ಕುಡಿದೆ, ಬಿಸಿನೀರು ಅರ್ಧಂಬರ್ಧ ಕುಡ್ದಿದ್ದೀನಿ, ಜೀರಿಗೆ ನೀರೊಂದು ಕುಡಿದೆ. ನಮ್ಮ ಮನೆಯವರು ಫೋನ್ ಮಾಡಿದ್ರು, ಹೊರಗಡೆ ತುಂಬ ಇಬ್ಬನಿ ಇದೆಯಂತೆ. ನನಗೆ ಅವರು ಹೊರಗಡೆ ಹೋಗ್ಬಿಡ ಅಂದರು. ನಾನು ಅಷ್ಟೊತ್ತಿಗೆ ಎದ್ದಾಗ್ಲೂ ತುಂಬ ಕತ್ಲೆ ಇತ್ತು, ಹೊರಗಡೆ ಹೋಗ್ಬಿಡ ಅಂದರು. ಹಾಗಾಗಿ ನಾನು ಒಳಗಡೆ ಪಾತ್ರೆ ತೆಗಿಯೋದು, ಕಸ ಹೊಡೆಯೋದು, ದೇವ್ರ ಕೋಣೆ ಎಲ್ಲ ಒಂಚೂರು ಕ್ಲೀನ್ ಮಾಡಿಕೊಂಡೆ. ಸುಮಾರು ದಿನ ಆಗಿತ್ತು. ಮಂಟಪದ ಅಡಿಗಡೆ ಎಲ್ಲ ಒರೆಸಿ, ಮಂಟಪದ ಮೇಲೆಲ್ಲ ಒರೆಸಿರಲಿಲ್ಲ, ಅದೆಲ್ಲ ಒರೆಸಿದೆ. ದೇವ್ರ ಕೋಣೆ ಒಳಗಡೆ ಒಂದು ಹಲ್ಲಿ ಇದೆ, ಅದು ಹೆಂಗೆಷ್ಟು ಓಡಿಸಿದ್ರೂ ಹೋಗ್ತಾ ಇಲ್ಲ. ತುಂಬ ವರ್ಷಗಳಿಂದ ಅಲ್ಲೇ ಇದೆ. ಈ ಹೊರಗಡೆ ಹಲ್ಲಿಗಳಿಲ್ಲ, ಕಮ್ಮಿ ಆಗಿದ್ದಾವೆ. ಅದೇನೋ ಮೆಸ್ ಹೊಡೆಸ್ದಾಗಿಂದ ಕಮ್ಮಿ ಆಗಿದ್ದಾವಲ್ಲಿ ಕಾಣುತ್ತೆ ನೋಡಿ, ಅದು ಹೊಡೆಸ್ದಾಗಿಂದ ಇಲ್ಲವೇ ಇಲ್ಲ ಅನ್ಬೋದು. ಗಡಿಯಾರದ ಹಿಂದೆ ಒಂದಿದೆ, ಆ ದೇವ್ರ ಕೋಣೆ ಒಳಗೊಂದಿದೆ, 2 ಇದ್ದಾವೆ ಅಷ್ಟೇ ಇಡೀ ಮನೆಯಲ್ಲಿ. ಇಲ್ಲಾಂದರೆ ಇಲ್ಲೆಲ್ಲ ಇರ್ತಾಯಿದ್ವು, ಈಗೆಲ್ಲೂ ಇಲ್ಲ. ಹಾಗಾಗಿ ನಾನು ಇಲ್ಲೊಂದಿತ್ತು, ಅದಿಲ್ಲ. ನಾನು ಏನಾದ್ರು ಸಾರು ಕುದಿಸ್ಬೇಕಿದ್ರು ಅದ್ರ ಮುಚ್ಚಳ ಮುಚ್ಚಿನೇ ಕುದಿಸೋದಾಗಿತ್ತು. ನಂಗೊಂಥರ ಹೆದರಿಕೆ, ಎಲ್ಲರೂ ಬಿದ್ದಿದ್ರೆ ಹಾಗೆ ಅಂತ ಹೇಳಿ. ಈಗಿಲ್ಲ, ಮನೇಲಿ ಕಮ್ಮಿ ಆಗಿದ್ದಾವೆ. ತುಂಬ ಇಬ್ಬನಿ ಇದೆ ಅಂತ ಹೇಳಿದ್ರು. ಇಲ್ಲ, ಅಷ್ಟಿಲ್ಲ, ಅವರಿಗೆ ಹೋಗೋಕ್ಕೆ ಕಾಣಲೇ ಇಲ್ಲಂತೆ. ಇವತ್ತು ಅವರು ಬೇಗ ಹೋದರು, ಕೆಲಸದವ್ರನ್ನ ಕರ್ಕೊಂಡು ಬರ್ತೀನಿ ಅಂತ. ಇದನ್ನು ಕುಡಿಲಿಲ್ಲ ಅವರು, ಟೀ ಕುಡಿಲಿಲ್ಲ. ಬಂದು ಟೀ ಕುಡಿತೀನಿ ಅಂತ ಹೇಳಿ ಬರೀ ಪುದೀನ ರಸನ ಮಾಡಿಕೊಟ್ಟೆ. ಅದು ಬಿಸಿನೀರು ಹಾಕೋದನ್ನ ಅದು ಸ್ವಲ್ಪ ಬಿಸಿ ಆಗಿಬಿಡ್ತು, ನಾನು ನೋಡಲೇ ಇಲ್ಲ. ನಾನು ಕುದಿಯೋ ಅದು ನೀರು ಬಿಸಿ ಇಟ್ಕೊಂಡಿದ್ದಲ್ಲ, ಅದೇ ನೀರು ಹಾಕ್ತೆ, ಸ್ವಲ್ಪ ಬಿಸಿ ಇತ್ತಂತೆ. ಬೇಡ, ನನಗೆ ಬಿಸಿ ಬಿಸಿ ನೀರು ಟೀ ಕುಡ್ದಂಗೆ ಅಂತ ಅನ್ನಿಸ್ತು, ಬಿಸಿ ಬಿಸಿ ಬೇಡ ಅಂದರು. ಆಮೇಲೆ ಬಂದು ಕುಡಿತೀನಿ ಅಂತ ಹೋಗಿದ್ದಾರೆ. ಅದೇ ಕೆಲಸದವ್ರು ಬರ್ತಾರೆ, ಇವತ್ತು 3 ಜನ ಬರ್ತಾರೆ ಅಂತ ಹೇಳಿದ್ದಾರೆ. ಮನೆ ಹತ್ರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸೋದಿದೆ. ಒಂದು ಸ್ವಲ್ಪ ಗೋಟ್ ಅಡಿಕೆ ಇತ್ತು, ಅದನ್ನು ಆರಿಸೋದಿದೆ. ಎಷ್ಟು ನಿನ್ನೆ ಒಂದು 10 ನಿಮಿಷ ಬಾಗಿಲು ತೆಗ್ದಿದ್ದೀನಿ, ಸೊಳ್ಳೆ ಬಂದು ಆ ಮೆಸ್ ಹತ್ರ ಎಷ್ಟು ಕುತ್ಕೊಂಡಿದ್ದಾವೆ ಗೊತ್ತಾ. ನಮ್ಮದು ಸೊಳ್ಳೆ ಬ್ಯಾಟ್ ಬೇರೆ ಹಾಳಾಗ್ಬಿಟ್ಟಿದೆ, ಒಂದು 100 ಸೊಳ್ಳೆ ಬಂದು ಕುತ್ಕೊಂಡಿದ್ದಾವೆ. ನಾನು ಬಟ್ಟೆ ತಗೊಂಡು ಹಿಂಗೆ ನಿಧಾನ ಅದನ್ನು ಸಾಯಿಸೋದು, ಅವನ್ನ ಇಲ್ಲಿಂದನೇ ಕಾಣ್ತಾ ಇದ್ದಾವೆ. ಅದಕ್ಕೆ ತಿಂಡಿ ಏನು ಮಾಡೋದು, ಪಲಾವ್ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ಪಲಾವ್ ಮಾಡ್ತೀನಿ. ನಾಳೆನೂ ತೋಟದಲ್ಲಿ ಮತ್ತೆ ಕೆಲಸ ಇದೆ, ನಾಳೆನೂ 3 ಜನರಿಗೆ ತಿಂಡಿ ಕೊಡಬೇಕು ಅಂದರು. ಅಯ್ಯೋ, ನಂಗೆ ಆಗಲ್ಲ ರೀ ಅಂತ ಇದ್ದೆ ನಾನು. ತಿಂಡಿ ಏನು ಮಾಡಲಿ ಕೇಳಿದೆ, ಚಪಾತಿ ಮಾಡಲಾ ಆಲೂ ಪರಾಟ ಮಾಡಲಾ ಅಂತ ಕೇಳಿದೆ. ಚಪಾತಿ ಮಾಡಿ ಗ್ರೇವಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಅದನ್ನೇ ಮಾಡ್ತೀನಿ. ಅವ್ರಿಗೆ ಸ್ವಲ್ಪ ಪಲಾವ್ ಮಾಡ್ತೀನಿ, ನನಗೆ ಸ್ವಲ್ಪ ಚಪಾತಿ ಮತ್ತು ಗ್ರೇವಿ ಮಾಡ್ಕೊತೀನಿ. ನಿನ್ನೆ ತೆಗೆದಿಟ್ಟಿರೋದು ಟೊಮೆಟೊ ಇದೆ, ಹಾಗೆ ಕ್ಯಾಪ್ಸಿಕಮ್ ಇದೆ. ಇನ್ನೊಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿ ತುಂಬ ಮಾಡಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ. ನಮ್ಮ ಮನೆಯವ್ರು ಫೋನ್ ಮಾಡಿ ಸ್ವಲ್ಪ ಪನ್ನೀರ್ ಇತ್ತು ಸ್ವಲ್ಪ, ಇನ್ನೂ ಒಂದು ಇದೆ, ಒಂದು ಪ್ಯಾಕೆಟ್ ತಂದಿದ್ದಾರೆ. ಇವಾಗ ಭಾಳ ಮಾಡಲ್ಲ, ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ. ಫ್ರೀಝರಲ್ಲಿ ಇಟ್ಟಿದ್ದೆ, ಇದನ್ನ ನೆನ್ನೆ ತೆಗೆದು ಕೆಳಗೆ ಇಟ್ಟಿದ್ದೆ. ಸ್ವಲ್ಪ ಇದು ತಂದು ಸುಮಾರು ದಿನ ಆಯಿತು, 8-10 ದಿನ ಆಗೋಯ್ತು. ಹಾಗಾಗಿ ಖಾಲಿ ಮಾಡಿಬಿಡೋಣ ಅಂತ ಹೇಳಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡ್ತೀನಿ. ಏನೂ ಪ್ಲ್ಯಾನ್ ಇಲ್ಲ. ಮಧ್ಯಾಹ್ನ ಕೆಲಸದವರು ಊಟಕ್ಕೆ ಇರಲ್ಲ ಅನಿಸುತ್ತೆ. ನಾನು ನಿನ್ನೆದೇ ಸೊಪ್ಪಿನ ಸಾರಿದೆ, ಹಾಗಾಗಿ ನಾನೇನು ಸಾರಿಗೆ ಮಾಡಲ್ಲ. ಬರೀ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ. ಅದು 2 ಬ್ರೇಕ್ಫಾಸ್ಟ್ ಆಗುತ್ತೆ. ಅವರು ಕೆಲಸದವ್ರು ಬಂದರೆ ಕರಿಬೇವು ಇಲ್ಲ ತನ್ನಿ ಅಂತ ಹೇಳಿದ್ದೀನಿ. ನಮ್ಮದು ಇಲ್ಲಿ ಗಿಡ ಕರಿಬೇವು ಹೋಗ್ಬಿಟ್ಟಿದೆ ಪೂರ್ತಿ ಉದುರಿ. ಈಗ ಚಿಗುರ್ತಾ ಇದೆ, ಆದರೆ ಅಷ್ಟೊಂದು ಚಿಗುರಿಲ್ಲ. ಅದು ಅಲ್ಲಿಂದ ನಾನು ಸ್ವಲ್ಪ ಕೊಯ್ಕೊಂಬರ್ತೀನಿ, ಇಲ್ಲ ನಮ್ಮ ಮನೆಯವ್ರು ತಂದರೆ ಅದನ್ನೇ ಉಪಯೋಗಿಸ್ತೀನಿ. ಏನೋ ಹೇಳಬೇಕು ಅಂತ ವ್ಲಾಗ್ ಶುರು ಮಾಡಿದೆ, ನಂಗೆ ಮತ್ತೆ ಹೋಯ್ತು. ಒಂದೊಂದ್ಸಲ ಹಾಗೇನೆ ಏನೋ ಅಂದ್ಕೊಂಡು ಶುರು ಮಾಡ್ತೀನಿ, ಅದೇನೇನೋ ಮಾತಾಡ್ತಾ ಅದೆಲ್ಲ ಉಲ್ಟಾ ಸೀದಾ ಆಗಿಬಿಡುತ್ತೆ. ಈಗ ಫಸ್ಟು ನೀರು ಕುಡ್ಕೊಂಡು ಗ್ರೇವಿ ರೆಡಿ ಮಾಡ್ಕೊತೀನಿ. ಚಪಾತಿ ಹಿಟ್ಟು ಸ್ವಲ್ಪ ಇದೆ, ಮೊನ್ನೆ ಕಲಸಿದ್ದಿದೆ. ರಾತ್ರಿ ಚಪಾತಿ ಕಾಯಿ ಚಟ್ನಿ ತಿಂದಿದ್ವಿ, ಅದನ್ನು ಹೊರಗೆ ತೆಗೆದು ಇಟ್ಟಿದ್ದೀನಿ. ಇದು ಸ್ವಲ್ಪ ಹಿಟ್ಟನ್ನ ನೆನೆಸ್ತೀನಿ, ಸಂಜೆಗೂ ಸೇರಿಸಿನೇ ಉದ್ಬಿಡ್ತೀನಿ. ಮೆಂತ್ಯ ಸೊಪ್ಪಿಲ್ಲ, ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದಾಗಿತ್ತು. ಮೆಂತ್ಯ ಸೊಪ್ಪು ಹಾಕಿದ್ರೆ ಚಪಾತಿ ಚೆನ್ನಾಗಾಗುತ್ತೆ. ಬೀಟ್ರೋಟ್ ಇದೆ, ಬೀಟ್ರೋಟ್ ತುರಿದು ಹಾಕಿ ಮಾಡ್ತೀನಿ, ನೋಡೋಣ, ಚೆನ್ನಾಗಾಗುತ್ತೆ. ನಮ್ಮ ಮನೆಯವ್ರಿಗೆ ಅದು ಯಾಕೋ ಇಷ್ಟ ಆಗಲ್ಲ, ಬೇಡ ಮಾಡಲ್ಲ. ಯಾಕಂದರೆ ಇದು ಹಿಟ್ಟಿದೆಯಲ್ಲ, ಮತ್ತು ಇದು ಇದಾಗುತ್ತೆ. ಹಾಗಾಗಿ ಹಾಗೆ ಚಪಾತಿ ಮಾಡ್ತೀನಿ. ಇನ್ನೊಂದಿನ ಬೀಟ್ರೋಟ್ ಹಾಕಿ ಮಾಡ್ತೀನಿ. ನಾವು ಅಡುಗೆಗಳು ಹಾಗೆ ಅಲ್ಲ, ನಾವು ಏನೋ ಯೋಚನೆ ಮಾಡ್ತೀವಿ, ಅದು ಏನೇನೋ ಆಗುತ್ತೆ. ಯೋಚನೆ 100 ಮಾಡಿರ್ತೀವಿ. ನಾನು ಯಾವುದೋ ಒಂದು ಹಾಗೆ ಮೊನ್ನೆ ವಿಡಿಯೋ ನೋಡ್ತಾ ಇದ್ದಾರೆ, ಇದರಲ್ಲಿ ಏನದು ವಿಡಿಯೋದಲ್ಲಿ ಎಲ್ಲ ನೋಡೋದು, ಬಿರಿಯಾನಿ ನೋಡೋದು, ಅದು ನೋಡೋದು, ಇದು ನೋಡೋದು ಎಲ್ಲ. ಮತ್ತು ಬೆಳಗ್ಗೆ ಏನೋ ತಿಂಡಿ ಅಂದರೆ ಚಿತ್ರಾನ್ನ ಅಂತೆ. ಹಾಗೆ ನೋಡ್ತೀವಿ ಎಲ್ಲದನ್ನು ಮಾಡಬೇಕು ಅಂತ. ಆಮೇಲೆ ಈಸಿಯಾಗಿ ಯಾವುದಾಗುತ್ತೋ ಅದನ್ನೇ ಮಾಡೋದು. ನಾನು ಒಂದೊಂದ್ಸಲ ಹಂಗೇನೆ 101 ಯೋಚನೆ ಮಾಡಿರ್ತೀನಿ. ಆಮೇಲೆ ಅದು ಏನಕ್ಕೂ ಬರ್ದಿರೋದೊಂದು ಯಾವುದೋ ಒಂದನ್ನು ಮಾಡೋದು, ಹಂಗಾಗುತ್ತೆ. ನೋಡೋಕ್ಕೆ ಚಂದ, ಮಾಡೋದು ಕಷ್ಟ ಅಲ್ಲ, ಹಾಗಾಗಿ
ನಾನು ಕ್ಯಾಪ್ಸಿಕಮ್ ತೆಗ್ದೆ ಅಲ್ಲ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದ್ದೆ. ಇದು 4 ಪಾಯಿಂಟ್ ಇರುತ್ತೆ ಗೊತ್ತಾ, ಇದು ಮೇಲ್ ಅಂತೆ. ಇದರಲ್ಲಿ 3 ಇರುತ್ತೆ ಗೊತ್ತಾ, ಅದು ಫೀಮೇಲ್ ಅಂತೆ. ನನಗೆ ಹೇಳಿದ್ರೆ ಇದರಲ್ಲೂ ಗಂಡು ಹೆಣ್ಣು ಇದೆಯಲ್ಲ ಅಂತ ನೋಡಿ ಆಶ್ಚರ್ಯ ಆಯಿತು. ಫೀಮೇಲು ಸ್ವಲ್ಪ ಸ್ವೀಟ್ ಇರುತ್ತೆ ಅಂತೆ, ಅದನ್ನು ನಾವು ಸಲಾಡ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದಂತೆ. ಅಂದರೆ ಹಸಿ ರಾ ಆಗಿ ತಿಂತೀವಲ್ಲ, ಆ ಥರದಕ್ಕೆ ಅದನ್ನು ಯೂಸ್ ಮಾಡ್ತಾರಂತೆ. ಇದು ಈಗ ನಾವು ಕ್ಯಾಪ್ಸಿಕಮ್ ಗ್ರೇವಿ ಆ ಥರ ಎಲ್ಲ ಮಾಡ್ತೀವಲ್ವ, ಇದು ಸ್ವಲ್ಪ ಖಾರ ಏನಿರಲ್ಲ, ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಖಾರ ಇರುತ್ತೆ ಅಂತ ನಾನು ನೋಡಿದೆ. ಮತ್ತು ಅದು ತುಂಬ ಜನರಿಗೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ಚಿನ್ನಿ ಹೇಳಿದ್ದು ನಂಗೆ ಒಂದ್ಸಲ, ನನಗೆ ಕನ್ಫ್ಯೂಸ್ ಆಗಿತ್ತು ಅವಾಗ. ಆಮೇಲೆ ನನಗೆ ವಿಡಿಯೋ ಸ್ಕ್ರೋಲ್ ಮಾಡ್ತಾ ಬಂತು, ಆವಾಗ ನಾನು ನೋಡಿದೆ. ನಿಮಗೂ ಯಾರಿಗಾದ್ರೂ ಗೊತ್ತಿತ್ತ ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ಸ್ವಲ್ಪ ಇದು ಇದೆ, ಹೂಕೋಸು ಇದೆ, ಇದನ್ನು ಹಾಕಿ, ಕ್ಯಾರೆಟ್ ಹಾಕಲ್ಲ, ಇಲ್ಲೂ ಒಂಚೂರು ಇದಿದೆ, ಮತ್ತು ಪನ್ನೀರ್, ಇದಿಷ್ಟನ್ನೇ ಹಾಕಿ ಗ್ರೇವಿ ಮಾಡ್ತೇನೆ. ಅವರಿಗೆ ಇನ್ನೂ ಸ್ವಲ್ಪ ಇದಿದೆ ಏನದು, ನನಗೆ ಒಂದೊಂದ್ಸಲ ಮಾತಾಡಬೇಕಿದ್ರೆ ಮತ್ತೆ ಹೋಗ್ಬಿಡುತ್ತೆ. ಹೂಕೋಸು ಇದೆ, ಅದನ್ನು ಪಲಾವಿಗೆ ಅಂತ ತೆಗೆದಿಟ್ಕೊಂಡಿದ್ದೀನಿ. ಅವರಿಗೆ ಸ್ವಲ್ಪ ಇವತ್ತು ಬೇರೆ ಥರ ಪಲಾವ್ ಮಾಡು ಅಂತ ಹೇಳಿದ್ದಾರೆ ನಮ್ಮ ಮನೆಯವ್ರಿಗೆ. ಕಲರ್ ಚೇಂಜ್ ಮಾಡೋದು, ಯಾವಾಗಲೂ ಹಸಿರು ಕಲರ್ ಮಾಡ್ತಿದ್ದೆ ಅಲ್ಲ, ನನ್ನ ಮಗ ಯಾವಾಗಲೂ ತಿಂತಿದ್ದಾರ ವಾಂಗಿಬಾತ್. ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ ವಾಂಗಿಬಾತ್. ಅಂದರೆ ಬದನೆಕಾಯಿ ಹಾಕೋದಲ್ಲ, ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡ್ತಿದ್ದಾರೆ. ಇವತ್ತು ಆ ಥರ ಮಾಡೋ ಅಂತಾರೆ, ಹಾಗಾಗಿ ಆ ಥರ ಮಾಡೋಣ ಅಂತ ಇದ್ದೀನಿ. ನೆನಪಾಯ್ತಲ್ಲ, ಮತ್ತು ನನಗೆ ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ಅದು ನೆನಪಾದಾಗ ಹೇಳಬೇಕು. ನನಗೆ ಕೆಲವೊಂದು ಸಲ ಈಗ ಅನ್ನಾರು ಅವ್ರ ಹೆಸರು ಹೇಳಿ ಅವ್ರದ್ದು ಏನಾದ್ರು ವಿಷಯ ಹೇಳಬೇಕು ಅಂದರೆ ನಂಗೆ ಅವ್ರ ಹೆಸರೇ ಮರ್ತೋಗ್ಬಿಡುತ್ತೆ. ನನ್ನ ದಿನ ನನ್ನ ಜೊತೆಗೆ ಇರ್ತಾರೆ ಅವರು, ಆದರೂ ಆ ಟೈಮಲ್ಲಿ ಆ ಹೆಸರು ಮರ್ತೋಗುತ್ತೆ. ಅದು ಎಂತಕ್ಕೆ ಹಂಗಾಗುತ್ತೆ ಅನ್ನೋ ಗೊತ್ತಿಲ್ಲ. ನಿಮಗೂ ಯಾರಿಗಾರ ಹಂಗಾಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಬಾಕ್ಸ್ ನಿಮಗೆ ಬಿಟ್ಟಿದ್ದೀನಿ. ಹಾಗಾಗಿ ಇದೇನಪ್ಪ ನೋಡ್ಬೋದೇ ಇಟ್ಕೊಂಡಿದ್ದೀನಿ, ನನಗೆ ಮರ್ತು ಹೋಗಿದೆ. ನಮ್ಮನೆಯವ್ರು 2 ಸಲ ಫೋನ್ ಮಾಡಿದ್ರು, ಟೀ ಕುಡ್ದಿಯಾ ಅಂತನೋ. ಇನ್ನೂ ಕೆಲಸದವ್ರು ಹೊರಟಿಲ್ಲ ಅಂತ ಈಗ ಜಸ್ಟ್ ಫೋನ್ ಮಾಡಿದ್ರು. ಫೋನ್ ಇಲ್ಲೇ ಇದೆ ನೋಡಿ. ಟೀ ಕುಡಿ ಅಂತಿಲ್ಲ, ಕುಡಿತೀನಿ 1 ನಿಮಿಷ ಅಂತ ಹೇಳಿದೆ. ಯಾಕಂದರೆ ಈರುಳ್ಳಿ ಮತ್ತು ಟೊಮೆಟೊನ ಎಲ್ಲ ಬೇಯಕ್ಕೆ ಹಾಕಿಬಿಟ್ರೆ ನನಗೆ ಆಮೇಲೆ ಕೆಲಸ ಈಸಿ ಆಗುತ್ತೆ ಅಂತ. ಗೋಡಂಬಿ ಇದೆ ಒಂದಷ್ಟು. ಈ ಸಲ ಡಿಮಾರ್ಟಿಗೆ ಹೋದಾಗ ಈ ಥರ ಬಾಟ್ಲುಗಳು ತಂದ್ಕೋಬೇಕು. ಎಷ್ಟೊಂದು ಬಾಟ್ಲುಗಳು ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಹೋದಾಗ ನಮ್ಮನೇಲಿ ಬೈತಾರೆ, ಏನಕ್ಕೆ ಅಂತಾರೆ. ಈಗ ಅನ್ಸುತ್ತೆ ಕೆಲವೊಂದೆಲ್ಲ ಹಾಕಿಡಕ್ಕೆ ಆಗೋದಿಲ್ಲ. ಒಂದಷ್ಟು ಸಂಡಿಗೆಗಳು ಅದೆಲ್ಲ ತೆಗೆದು ಇಲ್ಲ ಇಟ್ಕೊಂಡ್ರೆ ಅವೆಲ್ಲ ದೊಡ್ಡ ಬಾಕ್ಸು, ಇವ್ರು ಇಳಿಸ್ಕೊಡೋದಿಲ್ಲ. ನನಗೆ ಮೇಲೊತ್ತಾಗ ಭಯ, ನಾನು ಸಂಡಿಗೆ ಕರಿಯಲ್ಲ, ಹಾಗಾಗಿದೆ. ಅಚ್ಚೆ ವರ್ಷದ ಸಂಡಿಗೆಗಳೆಲ್ಲ ಹಾಗೆ ಇದ್ದಾವೆ. ಈಗ ಅವನ್ನೆಲ್ಲ ಇಳಿಸಿ ಒಂದೊಂದು 4 ಬಿಸಿಲಿಗೆ ಹಾಕಿ ತೆಗಿಬೇಕು. ಪುಳಿಯೋಗರೆ ಪುಡಿ ಇದೆಯಾ ನೋಡಬೇಕು. ನಮ್ಮನೆ ಪುಳಿಯೋಗರೆ ಮಾಡು ಅಂತ ಹೇಳಿದ್ರು ಇವಾಗಲೂ ಒಂದ್ಸಲ. ಇಲ್ಲ ಇದೆಲ್ಲ ರಸಂ ಪುಡಿ ಇದೆ, ಪುಳಿಯೋಗರೆ ಪುಡಿ ಇದೆ. ಬೇಡ, ನಾನು ಪಲಾವೇ ಮಾಡ್ತೀನಿ. ತರಕಾರಿ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಸೂಪ್ ಸ್ಯಾಚೆಟ್ ಇದೆ, ಮತ್ತೆ ಹೋಗಿದೆ. ಇವತ್ತು ಸೂಪರು ಮಾಡ್ಕೊಳ್ಳೋಣ. ಅವನು ಚಿನ್ನಿ ಬಂದಾಗ ಒಯ್ತಾಳೆ, ಅಲ್ಲಿ ಮಾಡ್ಕೊತಾಳು. ಅದೇನೋ ಬಂದಾಗ ಅದು ಮಾಡೋಣ ಇದು ಮಾಡೋಣ ಅಂತ ಹೇಳಿ ಮಯೋನೀಸ್ ತಂದು ಇಟ್ಕೊಂಡಿದ್ದೀವಿ. ಏನೂ ಮಾಡಿಲ್ಲ. ನಮ್ಮನೇಲಿ ಏನೋ ಅಂದರು ಮೊನ್ನೆ, ಇದಕ್ಕೆ ನಂಗೆ ಅರ್ಥ ಇತ್ತು. ನೀನು ಬರ್ತೀನಿ ಅಂತಾಳೆ. ಹಾಗೆ ಎಕ್ಸಾಮ್ ಅಂತೆ, ಹಾಗೆ ಏನೇನೋ ಹೇಳಿ ಬರೋದೇ ಇಲ್ಲ. ಮೊನ್ನೆ ಎಲ್ಲೋ ಟ್ರಕ್ಕಿಂಗೆಲ್ಲ ಹೋಗಿದ್ರು, ಅದೇನೋ ಒಂದು ಕ್ಲಬ್ ಅಂತ ಮಾಡಿದಾರಂತೆ ಅದಕ್ಕೆ. ಆಮೇಲೆ ಇನ್ನೊಂದು ಕಡೆ ಎಲ್ಲ ಸೇರಿ ಟೂರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ಲು. ಅದು ಎಲ್ಲಿ ಅಂದರೆ ಈ ದಾಂಡೇಲಿಲಿ ಅಂತ. ನಾನು ಅಂದೆ ದಾಂಡೇಲಿಲಿ ಎಂತ ಇದೆ ಅಂತ ಹೋಗ್ತೀರಾ, ಬರೀ ಕಾಡು ಮಾತ್ರ, ರೆಸಾರ್ಟ್ಗಳು ತುಂಬ ಆಗಿದ್ದಾವೆ. ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಒಂದು ಸಲ ರೆಸಾರ್ಟ್ಗೆಲ್ಲ ಹೋಗಿ ಉಳಿದು ಬರೋಣ ಅಂತ. ಅಲ್ಲಿ ರಾಫ್ಟಿಂಗ್ ಇದೆಯಂತೆ, ಅದಕ್ಕೆ ಹೇಳ್ತಾ ಇದ್ಲು. ನಾನು ಅದೇ ನಮ್ಮ ಮನೆಯವ್ರಿಗೆ ಅಂದೆ. ನಮ್ಮ ಮನೆಯವ್ರು ಅದೇ ಅಂತಿದ್ರು, ಇವಳಿಗೆ ಮನೆಗೆ ಬರೋಕ್ಕೆ ಟೈಮ್ ಇಲ್ಲ, ಅಲ್ಲೆಲ್ಲ ತಿರ್ಗಕ್ಕೆ ಟೈಮ್ ಇದೆಯಾ ಅಂತ ಇದ್ರು. ಅವಳೇನಾದರೂ ಈ ವಿಡಿಯೋ ನೋಡಿದ್ರೆ ನಾನು ಹಚ್ಚಾಕಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಹೌದಲ್ವಾ, ಇವಾಗಂತೂ ಆ ನೀರಿರೋ ಕಡೆ ಆ ಟ್ರಕ್ಕಿಂಗು ಅದೆಲ್ಲ ಹೋದಾಗ ಮನೆಗೆ ಬರೋ ತನಕ ಸಮಾಧಾನ ಇರಲಿಲ್ಲ. ಅವಳು ಟ್ರಕ್ಕಿಂಗ್ ಅಂತ ಹೋಗಿದ್ಲಲ್ವ, ಅದು ಎಂಥದೋ ಹೇಳಿದ್ಲಪ್ಪ, ಅದೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತೆ. ಅಲ್ಲೇ ಮೈಸೂರಿಂದ ಒಂದು 2 ಅವರ್ ಜರ್ನಿ ಆಗಿತ್ತಂತೆ. ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ಲು ಅವಳು. ಹೋಗಿ ಬಂದ ಮೇಲೆ ಬೇಗನೂ ಬಂದರು. ಅದು ಯಾವ ಟೈಮಲ್ಲಿ ಅಂದರೆ ಈ ಹೋಳಿ ಹುಣ್ಣಿಮೆಕ್ಕಿಂತ ಒಂದು 2-3 ದಿನದ ಮುಂಚೆ. ಆ ಟೈಮಲ್ಲೆಲ್ಲ ಓಡಾಡಬಾರ್ದು. ನಾನಂತೂ ನಮ್ಮ ಮನೆಯವ್ರಿಗೆ ಎಲ್ಲೂ ಕಳಿಸ್ತಿರ್ಲಿಲ್ಲ, ಎಲ್ಲೂ ಹೋಗಬೇಡಿ ಮನೇಲೇ ಇರಿ ಅಂತ. ಇವಳು ಆ ಟೈಮಲ್ಲೇ ಹೊರಟಿದ್ದಾಳೆ. ನಾನು ಅದನ್ನು ಹೇಳಿದೆ, ಬೇಡ ಕಣೆ ಆ ಟೈಮಲ್ಲಿ ಹೋಗೋದು ಅಂತ. ಅಯ್ಯೋ ಮಮ್ಮಿ, ನಾನು ಹೇಳ್ದಂಗೆ ಎಲ್ಲಿ ಕೇಳ್ತಾರೆ, ಅವರೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಲು. ನನಗಂತೂ ಕಳ್ಸೋಕೆ ಒಂಚೂರು ಇಷ್ಟ ಇರಲಿಲ್ಲ.
ವಾಪಸ್ಸು ಹಾಸ್ಟೆಲಿಗೆ ಬಂದು ಮತ್ತು ಫೋನ್ ಮಾಡಿದಂಗೆ ನಮಗೂ ಸಮಾಧಾನ ಇರಲಿಲ್ಲ. ನಮ್ಮ ಮನೆಯವರು ಅದರಲ್ಲಿ ಒಂದು ಸಲ ಅವಳಿಗೆ ಫೋನ್ ಮಾಡಿ ಎಲ್ಲ ಕೇಳಿದ್ರು. ಅದು ಹಾಗೆ ಅಲ್ವಾ, ನಂಗಂತೂ ಏನಾದರೂ ನೋಡಿದಾಗ ಮೊನ್ನೆ ಉಡುಪಿಲೆಲ್ಲ ನೋಡಿ ಬೋಟೆಲ್ಲ ಮಗ್ಚಿ ಇದು ಜಾಕೆಟ್ ಎಲ್ಲ ಕೊಡ್ದೇನೆ ಹೆಂಗಾಯಿತು. ಹಾಗಾಗಿ ಕಳ್ಸೋಕ್ಕೂ ಒಂಥರ ಭಯ, ಕಳಿಸ್ತಾ ಇರೋಕ್ಕೂ ಬರಲ್ಲ, ಆ ಥರ ಆಗಿಬಿಡುತ್ತೆ. ಮಕ್ಕಳು ದೊಡ್ಡವರಾದಂಗೂ ಒಂಥರ ಭಯ. ಸಣ್ಣರು ಇರಬೇಕಿದ್ರೆ ಒಂಥರ, ಈ ದೊಡ್ಡವರಾದ್ಮೇಲೆ ಒಂಥರ, ಅದು ಯಾವಾಗಲೂ ಅದು ಜೀವನ ಪರ್ಯಂತ ನಮಗೆ ಇದೆ ಅನಿಸುತ್ತೆ. ಅವ್ರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಆದಮೇಲೆ ನಮಗೊಂದು ಸ್ವಲ್ಪ ಸಮಾಧಾನ ಅನಿಸುತ್ತೆ. ಅವಾಗ ಇನ್ನೊಂದು ಏನು ಶುರುವಾಗುತ್ತೋ ಏನೋ ಗೊತ್ತಿಲ್ಲ. ಮದುವೆಗಿಂತ ಮುಂಚೆ ಒಂಥರ ಇರುತ್ತೆ, ಮದುವೆ ಆದಮೇಲೆ ಒಂಥರ, ಆದಮೇಲೆ ಒಂಥರ, ಮಕ್ಕಳು ದೊಡ್ಡಕ್ಕಾದಮೇಲೆ ಒಂಥರ, ಯಾವಾಗಲೂ ಏನಾದರೂ ಒಂದು ಚಿಂತೆ ಇದ್ದೇ ಇರುತ್ತೆ. ಹಾಗೆ ನಾನು ಕ್ಯಾಪ್ಸಿಕಮ್ನ ಸಣ್ಣ ಹೆಚ್ಚೋಣ ಅಂತ ಅಂದ್ಕೊಂಡೆ, ಆಮೇಲೆ ಬೇಡ ಅಂತೇಳಿ ಸ್ವಲ್ಪ ದೊಡ್ಡಕ್ಕೆ ಹೆಚ್ಚಿ ಹಾಕಿದೆ. ಮತ್ತು ನಾನು ಕ್ಯಾಪ್ಸಿಕಮ್ನ ಗ್ರೇವಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಹುರಿದು ಹಾಕೋಣ ಅಂತ ಹಾಗೆ ಹೆಚ್ಕೊಂಡೆ. ಮತ್ತು ಪನ್ನೀರನ್ನು ಕೆಲವೊಬ್ಬರು ಸ್ವಲ್ಪ ಟಾಸ್ ಮಾಡಿ ಹಾಕ್ತಾರೆ, ಆ ಥರ ಹಾಕಬೇಡಿ. ಆ ಥರ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಪನ್ನೀರ್ ಒಂಥರ ಅಂಟು ಥರ ಆಗಿಬಿಡುತ್ತೆ, ರಬ್ಬರ್ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಅದು ಕುದಿಯೋ ಟೈಮಿಗೆ ಹಾಕಿದೆ. ಆದರೆ ಏನಾಗಿತ್ತು ಅಂದರೆ ಇವತ್ತು ಜಾಸ್ತಿ ಕುದಿಸ್ಬಿಟ್ಟಿದ್ದೀನಿ, ಪನ್ನೀರ್ ಪೂರ್ತಿ ಕರಗೋಗಿದೆ. ಮತ್ತು ಅಷ್ಟು ದೊಡ್ಡ ಪೀಸ್ ಮಾಡಿ ಹಾಕಿದ್ದೀನಿ. ಅದು ಯಾಕೆ ಹಂಗಾಯ್ತು, ಯಾವತ್ತೂ ಹಂಗೆ ಆಗಿರಲಿಲ್ಲ. ಎಷ್ಟು ಚೆನ್ನಾಗಿ ಪನ್ನೀರ್ ಪೀಸು ಸಿಗ್ತಾಯಿತ್ತು, ಇವತ್ತು ಯಾಕೋ ಗೊತ್ತಿಲ್ಲ ಹಂಗೆ ಆಗಿಬಿಟ್ಟಿತ್ತು. ಹಾಗೆ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಹಾಕಿದ್ರೇ ರುಚಿ ಜಾಸ್ತಿ, ಹಾಗಾಗಿ ಒಂದಿನ ಚೀಟೆ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಗ್ರೇವಿ ಮಾಡಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಅಷ್ಟೊಂದು ರುಚಿ ಬರಲ್ಲ. ಗ್ರೇವಿ ಅದು ಕುದಿಯೋಕ್ಕಿನ್ನೂ ತುಂಬ ಟೈಮ್ ಬೇಕು. ಹಾಗಾಗಿ ಅಷ್ಟರೊಳಗೆ ನಾನು ಗೋಧಿ ಹಿಟ್ಟಾದರೂ ಕಲಸೋಣ ಅಂತ ಹೇಳಿ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೆ. ಯಾಕೋ ಗೊತ್ತಿಲ್ಲ ಸ್ವಲ್ಪ ಮೆತ್ತಗಾಯಿತು, ತುಂಬ ದಿನ ಆಗಿತ್ತು ಇಷ್ಟು ಮೆತ್ತಗಾಗ್ದೇನೆ. ಇವತ್ತು ಯಾಕೋ ಮೆತ್ತಗಾಗಿ ಬಿಡ್ತು. ಅದು ಕಲಿಸ್ಬೇಕಿದ್ರೇ ಮತ್ತು ಹಿಟ್ಟು ಹಾಕಿದ್ರೆ ಸುಮ್ಮನೆ ಉಳಿಯುತ್ತೆ ಅಂತ ಹಾಕಲಿಲ್ಲ. ಮತ್ತು ಗ್ರೇವಿಗೆಲ್ಲ ಏನು ಗೊತ್ತಾ, ತಣ್ಣೀರನ್ನ ಮಿಕ್ಸ್ ಮಾಡಬಾರ್ದು ಯಾವಾಗ್ಲೂ. ಗ್ರೇವಿ ಗಟ್ಟಿ ಆಗ್ತಾ ಬಂದಿದೆ ಅನ್ನೋ ಟೈಮಲ್ಲಿ ನಾನು ಮಸಾಲಗಳನ್ನೆಲ್ಲ ಹಾಕಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿ, ಗರಂ ಮಸಾಲ, ಜೀರಿಗೆ ಮತ್ತು ಕೊತ್ತಂಬರಿ ಪುಡಿನ, ಹಾಗೆ ಗೋಡಂಬಿನೂ ಅಷ್ಟೇ ಚೆನ್ನಾಗಿತ್ತಲ್ವ, ಸ್ವಲ್ಪ ತುಪ್ಪದಲ್ಲಿ ಕರೆದು ಹಾಕೋಣ ಅಂತ ಅದನ್ನು ಕೂಡ ಹಾಕಿದೆ. ಆ ಮಸಾಲ ಗಟ್ಟಿ ಆಗ್ತಾ ಬಂದಾಗ ನಾವು ಸ್ವಲ್ಪ ಬಿಸಿ ನೀರನ್ನು ಹಾಕಿದ್ರೆ ಟೇಸ್ಟು ಅದೇ ಥರ ಇರುತ್ತೆ. ತಣ್ಣೀರು ಹಾಕಿದ್ರೆ ಟೇಸ್ಟು ಬದಲಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡಿ ನೀರನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಪಲಾವಿಗೂ ಅಷ್ಟೇ, ತಣ್ಣೀರು ಮಿಕ್ಸ್ ಮಾಡೋದಕ್ಕಿಂತನೂ ಕುದಿಯೋ ನೀರನ್ನು ಮಿಕ್ಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗೆ ಯಾಕೋ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ದಮ್ ಬಿರಿಯಾನಿ ಅಂತೂ ಮಾಡಿದೆ ನಾನು, ಅದು ಯಾವುದೋ ಕಾಲ ಆಗೋಯ್ತು. ನನಗೂ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಯಾವ ಹೋಟ್ಲಿಗೆ ಹೋಗಲಿ ಏನು ತಿಂದ್ರೂ ನಂಗೆ ಯಾಕೋ ಗೊತ್ತಿಲ್ಲ, ನಾನು ಮಾಡಿರೋ ಟೇಸ್ಟು ನನಗೆ ಎಲ್ಲೂ ಸಿಗೋದೇ ಇಲ್ಲ. ಹಂಗೆ ನನಗೆ ಸಿಗೋದು ಒಂದಂದರೆ ಗಾಲ್ಫ್ ರೆಸಾರ್ಟಲ್ಲಿ, ಅಲ್ಲಿಗೆ ಹೋಗೋಕ್ಕೆ ಆಗಿಲ್ಲ. ನಮ್ಮ ಮನೆಯವ್ರಿಗೆ ಅದೇ ಅಂತ ಇದ್ದೀನಿ, ಒಂದಿನ ಮಕ್ಕಳು ಬಂದಾಗ ರಾತ್ರಿ ಡಿನ್ನರ್ಗೆ ಹೋಗೋಣವಾ ಅಂತ ಕೇಳಿದ್ದೀನಿ. ನಮ್ಮನೆಯವ್ರು ರಾತ್ರಿ ಅಂದರೆ ಟ್ರಾವೆಲ್ ಮಾಡೋಕ್ಕೆ ಹೆದರ್ತಾರೆ. ಮೊನ್ನೆನೂ ಅಷ್ಟೇ, ಶ್ರೇಯದು ಬರ್ತ್ಡೇ ಇತ್ತಲ್ವ, ಅವರು ವಾರ್ಡನ್ ಕೂಡ ಹೇಳಿದ್ರು, ನೀವು ಸಂಜೆ ಬಂದು ರಾತ್ರಿ ಮನೆಗೆ ಹೋಗಿ ಅಂತ ಹೇಳಿದ್ರು. ಅವರಿಗೆ ಅವ್ರು ಹೇಳ್ತಾಯಿದ್ರು ವಾರ್ಡನ್ಗೆ, ಸರ್ ನಮ್ಮ ಏಜು ಇವಾಗ ಪರ್ಮಿಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ನಗ್ತಾಯಿದ್ರು ಸರು. ಅಂದರೆ ಕಣ್ಣು ಸ್ವಲ್ಪ ಡ್ರೈವಿಂಗಿಗೆ ಕಷ್ಟ ಆಗುತ್ತೆ ಅಲ್ವಾ, ಅದು ಮತ್ತು ಆಗುಂಬೆ ಘಾಟಿ ಬೇರೆ, ಹಾಗಾಗಿ ಅಲ್ಲೇ ಉಳಿದು ಬರೋಣ ಅಂದರೆ ಅವ್ರಿಗೆ ಉಳಿಯೋಕೆ ಇಷ್ಟ ಇಲ್ಲ. ನಂಗೆ ಮಾತ್ರ ನಿಜವಾಗ್ಲೂ ಬೇಜಾರಾಯಿತು ಶ್ರೇಯು ಬರ್ತ್ಡೇಗೆ ಹೋಗದೆ ಇರೋದಕ್ಕೆ, ತುಂಬ ಬೇಜಾರಾಯಿತು. 1-2 ದಿನ ನಾನು ತುಂಬ ಬೇಜಾರು ಕೂಡ ಮಾಡಿದೆ. ಅವನ ಏಜಿನ ಮಕ್ಕಳು ಯಾರಾದರೂ ಇಲ್ಲಿ ಮನೆ ಹತ್ರ ಆಟ ಆಡೋಕ್ಕೆ ಬರ್ತಾರಲ್ಲ, ಅವ್ರನ್ನೆಲ್ಲ ನೋಡಿದಾಗ ನನಗೆ ದುಃಖನೇ ಬರ್ತಾಯಿತ್ತು. ಯಾಕೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ನೆನಪಾಗ್ತಾ ಇದ್ದ. ಆದರೆ ಅವನೇ ಗಟ್ಟಿ ಇದ್ದ, ಹಾಗಾಗಿ ನಾವು ಸ್ವಲ್ಪ ಆರಾಮಾಗಿ ಇದ್ವಿ.
ಇಬ್ಬರದು ತಿಂಡಿ ಕೂಡ ಆಯಿತು. ಹಾಗೆ ಈಗ ಅವರಿಗೆ ಸ್ವಲ್ಪ ವಾಂಗಿಬಾತ್ ಅಂದರೆ ನಮ್ಮ ಶ್ರೇಯುದು ವೆಜಿಟೇಬಲ್ ಬಾತ್ ಮಾಡ್ತೀನಲ್ವ, ಟೊಮೆಟೊ ಜಾಸ್ತಿ ಹಾಕಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇದನ್ನು. ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕಿದೆ, ಆನಂತರ ಸ್ವಲ್ಪ ಪುದೀನ ಹಾಕಿದೆ. ಶ್ರೇಯುಗೆ ಮಾಡಬೇಕಿದ್ರೆ ನಾನು ಇವೆರಡನ್ನೂ ಹಾಕಲ್ಲ, ಬರೀ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಮಾತ್ರ ಹಾಕ್ತೀನಿ. ಆಮೇಲೆ ಒಂಚೂರು ಗರಂ ಮಸಾಲಾನು ಕೂಡ ಹಾಕಿದೆ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ತುಂಬ ಚೆನ್ನಾಗಾಗಿತ್ತು. ಏನಾಗಿದೆ ಅಂದರೆ ನಮ್ಮ ಖಾರದ ಪುಡಿ ಹಳೇದಾಗಿಬಿಟ್ಟಿದೆ, ಕಲ್ಲರು ಕೂಡ ಹೋಗಿಬಿಟ್ಟಿದೆ ಅದು. ಹಾಗಾಗಿ ಕಲ್ಲರ್ ಅಷ್ಟೊಂದು ಬರಲಿಲ್ಲ. ಹೊಸ ಮೆಣಸು ತಂದಿದ್ದೀನಿ, ಒಣಗ್ಸೋಕ್ಕಾಗ್ತಾಯಿಲ್ಲ. ಒಣಗಿಸಿ ಅದನ್ನು ಕೂಡ ಪುಡಿ ಮಾಡ್ಕೋಬೇಕು. ಸೀಸನ್ ಶುರುವಾಯ್ತಲ್ಲ, ಹಾಗಾಗಿ ಹಪ್ಪಳನೂ ಕೂಡ ಮಾಡ್ಕೋಬೇಕು. ಶ್ರೇಯು ಬರೋದ್ರೊಳಗೆ ಒಂದು ರೌಂಡ್ ಹಪ್ಪಳ ಮಾಡೋಣ ಅಂತ ಅಮ್ಮನ ಹತ್ರ ಮಾತಾಡಿದ್ದೀನಿ. ಇನ್ನು ಯಾವುದನ್ನು ಡಿಸೈಡ್ ಮಾಡಿಲ್ಲ. ಅಕ್ಕಿ ಸಿಗಬೇಕು, ಆಮೇಲೆ ಹಪ್ಪಳದ ಇದು ಖಾರದ ಪುಡಿ ಆಗಬೇಕು. ಈ ವರ್ಷ ಹೆಂಗೆ ಮಾಡ್ತೀನೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ರತಿ ಸಲನೂ ಅಷ್ಟೇ ಹಪ್ಪಳ ಮಾಡೋಕ್ಕೆ ಹೋಗಬೇಕಿದ್ರೆ ಭಯ ಅಂತ ಅನಿಸುತ್ತೆ. ಅದಾದಮೇಲೆ ಅದೆಷ್ಟು ಬೇಗ ಆಯಿತು ಅಂತಲೂ ಅನಿಸುತ್ತೆ. ಹತ್ತುವರೆ ಆಗಿತ್ತು. ಇವಾಗ ಪಲಾವ್ನ ಮಾಡಿದೆ ನಾನು, ಯಾಕಂದರೆ ಅವ್ರಿಗೆ 10 ಗಂಟೆಗೆ ತಿಂಡಿ ಕೊಡೋಕ್ಕಾಗುತ್ತೆ ಅಂತ. ಬಿಸಿ ಬಿಸಿ ಇತ್ತು. ಅದು ಕಲ್ಲರು ಕಮ್ಮಿ ಇದೆ, ಆದರೆ ಖಾರದ ಪುಡಿ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಅದು ಹಳೇದಾಗಿದೆಯಲ್ಲ ಖಾರದ ಪುಡಿ, ನನಗೆ ಎಷ್ಟು ಹಾಕಬೇಕು ಅಂತ ಗೊತ್ತಾಗಿಲ್ಲ. ಕಲ್ಲರ್ ಬಂದಿಲ್ಲ ಅಂತ ಹಾಕಿಬಿಟ್ಟೆ. ಅದು ಕಲ್ಲರ್ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ಆಯಿತು. ಅವ್ರದ್ದು ತಿಂಡಿ ಕೂಡ ಆಯಿತು. ನಮ್ಮನೆಯವ್ರು ಆವಾಗಲೇ ಊರಿಗೆ ಹೋದರು. ತಿಂಡಿ ಕೊಡ್ತೀಯಾ ಅಂತ ಹೇಳಿದರು. ಕೊಡ್ತೀನಿ, ನೀವು ಊರಿಗೆ ಹೋಗಿ ಅಂದೆ. ಅವ್ರಿಗೆ ಟೀ ಎಲ್ಲ ಕೊಟ್ಟೊಳೆ ಪಟ ಅಂತ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ನೆನ್ನೆದು ಸೊಪ್ಪಿನ ಸಾರಿತ್ತು, ಹಾಗಾಗಿ ಬಿಸಿ ಅನ್ನನ ಸ್ವಲ್ಪ ಲೇಟಾಗಿಯೇ ಮಾಡಿದೆ. ಇದು ರಾಗಿ ಗಂಜಿ ಮಾಡಿದ್ದೀನಿ, ಯಾಕೋ ರಾಗಿ ಗಂಜಿ ಕುಡಿಬೇಕು ಅಂತ ಅನ್ನಿಸ್ತು. ಸೊಪ್ಪಿನ ಸಾರಿದೆ, ಬಿಸಿ ಅನ್ನ ಮಾಡಿದ್ದೀನಿ. ಸ್ವಲ್ಪ ಸೆಂಡಿಗೆ ಮಜ್ಜಿಗೆ ಮೆಣಸು ಏನಾದರೂ ಕರ್ಕೊಳ್ಳೋಣ ಅಂತಲೂ ಇದ್ದೀನಿ. ಊಟ ಜೊತೆಗೆ ಏನಾದ್ರು ಇದ್ದರೆ, ಸೊಪ್ಪಿನ ಸಾರಿನ ಜೊತೆಗೆ ಏನಾದರೂ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಕೆಲಸದವ್ರು ಪಾಪ ಅಷ್ಟು ದಿನ ಬಂದರೂ ನಂಗೆ ಉಂಡೆ ಕೊಡೋದೇ ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಉಂಡೆನ ಮುಚ್ಚಳ ತೆಗೆದು ಇಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಅವರಿಗೂ ಕೂಡ ಉಂಡೆನ ಕೊಟ್ಟೆ. ಇಷ್ಟೊತ್ತಿಗೆ ಉಂಡೆ ಖಾಲಿ ಆಗ್ತಾಯಿದ್ವು, ಆದರೆ ನನಗೆ ಡಾಕ್ಟ್ರು ಶೇಂಗಾ ಎಲ್ಲ ತಿನ್ನಬೇಡಿ ಅಂದಿದ್ರಲ್ವ, ಹಾಗಾಗಿ ನಾನು ಹೆಚ್ಚಿಗೆ ಉಂಡೆನ ತಿಂದಿರಲಿಲ್ಲ. ಎಲ್ಲೋ ಅವಾಗೊಂದು ಇವಾಗೊಂದು ತಿಂದಿದ್ದೆ. ಆಮೇಲೆ ಸುಮಾರು ಜನ ಬಂದವರಿಗೂ ನಾನು ಉಂಡೆನ ಹಾಕಿ ಕೊಟ್ಟಿದ್ದೆ. ಸಂಡಿಗೆ ಮಾತ್ರ ಚೆನ್ನಾಗಾಗಿದೆ. ಪ್ರತಿ ವಿಡಿಯೋದಲ್ಲೂ ಕರೆದಾಗ ಒಂದೊಂದು ಸಲ ಹೇಳ್ತೀನಿ, ಟ್ರೈ ಮಾಡಿ. ನಾನು ಇನ್ನೊಂದು ಸ್ವಲ್ಪ ಮಾಡಬೇಕು. ಯಾವ ಸಂಡಿಗೆ ಕರೆದ್ರೂ ನನಗೆ ಸೌತೆಕಾಯಿ ಸಂಡಿಗೆ ಮುಂದೆ ಯಾವುದೂ ಅಲ್ಲ. ಊರಿಗೆ ಹೋಗಬೇಕು, ಅಮ್ಮನ ಹತ್ರ ಸೌತೆಕಾಯಿ ಸಂಡಿಗೆ ಮಾಡೋಣ ಅಂತಲೂ ಹೇಳಿದ್ದೀನಿ. ಹಾಗೆ ಈಗ ಊಟದ ಸಮಯ, ಊಟ ಮಾಡಿ ನಮ್ಮನೆಯವ್ರ ಕೆಲಸದವ್ರನ್ನ ಬಿಡ್ತೀನಿ ಅಂತ ಹೇಳಿದ್ರು. ನನಗೆ ತಣ್ಣಗಿರೋ ರಾಗಿ ಗಂಜಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ. ನಂಗೆ ಬಿಸಿ ಬಿಸಿ ಇರಬೇಕು ರಾಗಿ ಗಂಜಿ. ನಾನು ಊಟ ಮಾಡ್ತಾ ಮಧ್ಯ ಕುಡಿತೀನಿ. ನಮ್ಮನೆಯವ್ರು ಊಟ ಆದಮೇಲೆ ಕುಡಿತಾರೆ, ನಾನು ಊಟದ ಮಧ್ಯ ಕುಡಿತೀನಿ. ನಮ್ಮನೆಯವ್ರು ನಗ್ತಿರ್ತಾರೆ. ನನಗೇನೋ ಹಾಗೆ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಡೈಲಿ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮನೆಯವರು ಫ್ಯಾನ್ ಹಾಕ್ಕೊಂಡು ಅಲ್ಲಿ ಕುತ್ಕೊಂಡಿದ್ದಾರೆ. ನನಗೆ ಆ ಫ್ಯಾನಿನ ಗಾಳಿ ಇಷ್ಟ ಆಗಲ್ಲ, ನನಗೆಲ್ಲ ತಣ್ಣಗಾಗ್ಬಿಡುತ್ತೆ ಊಟ ಅಂತ ನಾನು ಈ ಕಡೆ ಕುತ್ಕೊತೀನಿ. ರಾಗಿ ಗಂಜಿಗೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸು ಅದೆಲ್ಲ ಸಣ್ಣದಾಗಿ, ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಇವತ್ತೇನೂ ಮಾಡ್ಕೊಳ್ಲಿಲ್ಲ. ಬಿಸಿ ಬಿಸಿ ಇದೊಂಥರ ಚೆನ್ನಾಗಿತ್ತು. ಬಿಡಿ, ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.